ಹೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಆನ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅಷ್ಟೇ ಸಾಲ್ವ್ ಮಾಡ್ತಾಯಿದ್ದೀನಿ. ಓಕೆ, ಮೇ ಬಿ ತುಂಬ ಸಿಂಪಲ್ ಆಗಿರುವಂಥದ್ದು, ಯಾರು ಬೇಕಿದ್ರೂ ಮಾಡುವಂಥದ್ದು, ಏನೂ ಗೊತ್ತಿದ್ರೂ ಸುಮ್ಮನೆ ಇದೇ ಫಾರ್ಮುಲಾ ಹಾಕಿ ಬಂದರೂ ಪರವಾಗಿಲ್ಲ. ಇವನ್ ಕೇಸ್ ಸ್ಟಡಿಲಿರ್ಬೋದು, ಇದರಲ್ಲಿರ್ಬೋದು, ಸುಮ್ಮನೆ ಹಾಕಿ ಬನ್ನಿ, ಏನೋ ಒಂದು ಮಾರ್ಕ್ಸ್ ಸಿಗುತ್ತೆ. ಓಕೆ, 80 ಮಾರ್ಕ್ಸ್ ಪೇಪರಲ್ಲಿ ನಮ್ಗೆ ಆಲ್ಮೋಸ್ಟ್ 25 ಮಾರ್ಕ್ಸ್. ಓಕೆ, 80 ಮಾರ್ಕ್ಸ್ ಪೇಪರ್ ಅಲ್ವಾ. 80 ಮಾರ್ಕ್ಸ್ ಪೇಪರಲ್ಲಿ ನಮಗೆ ಕ್ವಶನ್ ಪೇಪರ್ ನಾವು ಆವಾಗಲೇ ನೋಡಿದ ಹಾಗೆ, ಓಕೆ, ಇಲ್ಲಿ ತೋರಿಸ್ತೀನಿ ನಾನು ಕ್ವಶನ್ ಪೇಪರು 21. ಓಕೆ, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ದು. ಓಕೆ, ಇಲ್ಲೊಂದು ಕೊಟ್ಟಿದ್ದಾರೆ ರೈಟ್. ಇಲ್ಲಿ ಎರಡು ಕ್ವಶನ್ ಪ್ರಾಬ್ಲಮ್ ಮೇಲೆ ಬೇಸ್ಡ್ ಇದೆ. ಓಕೆ, ಒಂದು ಫಾರ್ವರ್ಡ್ ರೇಟ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, CHF ಹೇಗೆ ಫೈಂಡ್ ಮಾಡ್ತೀರಾ, ಅಂದರೆ ಅರೌಂಡ್ ಇದರೊಳಗೆ 5 ಕ್ವಶನ್ಸನ್ನು ನಾವು ಅಟೆಂಡ್ ಮಾಡಬೇಕಾಗತ್ತೆ. 1 2 3 4 5 7 ಕೊಟ್ಟಿರ್ತಾರೆ. ಔಟ್ ಆಫ್ 5 ನಾವೇನು ಮಾಡಬೇಕು,